ಮಗನ ಭವಿಷ್ಯ ರೂಪಿಸೋಕೆ ಮಹತ್ವದ ಹೆಜ್ಜೆ ಇಟ್ಟ ಕೆಎಸ್ ಈಶ್ವರಪ್ಪ ನಾಳೆ ವಿಜಯಪುರದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಲೋಕಾರ್ಪಣೆ ಆಗುತ್ತೆ. ಯಡಿಯೂರಪ್ಪರಂತೆ ತನ್ನ ಮಗನಿಗೆ ರಾಜಕೀಯ ನೆಲೆಯನ್ನ ಕಲ್ಪಿಸೋಕೆ ಸಜ್ಜಾಗಲಾಗ್ತಾ ಇದೆ. ಸಂಘಟನೆಯ ಮೂಲಕ ಮಗನಿಗೆ ರಾಜಕೀಯ ಶಕ್ತಿ ತುಂಬುವುದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಬಿಜೆಪಿ ಬಣ್ಣ ರಾಜಕಾರಣದಿಂದ ಬಡವಾಗಿದ್ದ ಹಿರಿಯ ನಾಯಕ ಅಹಿಂದ ಚಳುವಳಿ ಮೂಲಕ ಕಾಂತೇಶ್ಗೆ ಶಕ್ತಿಯನ್ನು ತುಂಬುವುದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈಶ್ವರಪ್ಪಗೆ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್, ವಿವಿಧ ಸಮುದಾಯದವರು ಸಾಥ್ ನೀಡ್ತಾ ಇದ್ದಾರೆ. ನೋಡಿ, ಬಿಜೆಪಿಯಲ್ಲಿ ಒಂದು ಬಣ ಅಂತೂ ಅಲ್ಲ, 4 ಬಣ ಆಗ್ಬಿಟ್ಟಿದೆ. ಒಂದು ವಿಜಯೇಂದ್ರ ಬಣ, ಒಂದು ಈಶ್ವರಪ್ಪ, ಇನ್ನೊಂದು ಭಿನ್ನಮತಿಯರ ಬಣ, ಮತ್ತೊಂದು ತಟಸ್ಥ ಬಣ. ಏನಾಗ್ತಿದೆ ಅಂತ ಬಿಜೆಪಿಯವರಿಗೆ ಕ್ಲಾರಿಟಿ ಇದ್ದಂಗಂತೂ ಇಲ್ಲ. ಈಗ ಈಶ್ವರಪ್ಪನವರು ತಮ್ಮ ಮಗನಿಗೊಂದು ರಾಜಕೀಯ ಭವಿಷ್ಯವನ್ನು ಕಲ್ಪಿಸಬೇಕು ಅಂತ ತಯಾರು ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಮೋಸ ಆಗಿದೆ ಅಥವಾ ನಾನು ಅನ್ಕೊಂಡಂಗೆ ಆಗ್ತಾ ಇಲ್ಲ, ಅಸಮಾಧಾನ ಇದೆ, ಇದೆಲ್ಲ ಹೇಳ್ಕೊಂಡು ಪಕ್ಷದಿಂದ ಒಂದು ಕಾಲ ಹೊರಗಡೆ ಇಟ್ಟಿದ್ರು. ಸೊ ಅದಾದ್ಮೇಲೆ ಸಂಪೂರ್ಣವಾಗಿ ಅಂತರ ಕಾಯ್ದುಕೊಂಡಿದ್ರು. ಅದು ಕೂಡ ಮಗನಿಗೋಸ್ಕರನೇ. ಮಗನಿಗೆ ಟಿಕೆಟನ್ನು ಕೇಳಿದ್ರು, ಸಿಗಲಿಲ್ಲ ಅನ್ನುವಂಥ ಅಸಮಾಧಾನ ಇತ್ತು. ಕೊನೆಗೆ ಅವರೇ ಎಲೆಕ್ಷನಿಗೆ ನಿಂತರು, ಸೋತರು. ಸೊ ಇದೀಗ ಮಗನ ರಾಜಕೀಯ ಭವಿಷ್ಯವನ್ನು ಗಟ್ಟಿ ಮಾಡಬೇಕಾಗಿದೆ. ಆ ಜವಾಬ್ದಾರಿ, ಆ ಹೊಣೆ ಅವರಿಗೀಗ ಸದ್ಯಕ್ಕಿದೆ. ನಂದು ರಾಜಕೀಯ ಆಯಿತು, ನನ್ನ ಮಗನ ಭವಿಷ್ಯ ಏನು ಅನ್ನೋದೊಂದು ಪ್ರಶ್ನೆ. ಆ ನಿಟ್ಟಿನಲ್ಲಿ ಏನೇನು ಮಾಡ್ಬೋದು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ಬಣ ಬಡಿದಾಟ ಹೆಚ್ಚಾಗ್ಬಿಟ್ಟಿದೆ. ಇದರ ನಡುವೆ ಈಶ್ವರಪ್ಪನವರು ಪ್ರತ್ಯೇಕವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಗೂಳಿಹಟ್ಟಿ ಶೇಖರ್ ಸಾಥ್ ನೀಡ್ತಾ ಇದ್ದಾರೆ, ವಿವಿಧ ಸಮುದಾಯದವರು ಸಾಥ್ ನೀಡ್ತಾ ಇದ್ದಾರೆ. ಕ್ರಾಂತಿವೀರ ಬ್ರಿಗೇಡ್ ಈ ಹೆಸರಿನಲ್ಲಿ ಹಿಂದುಳಿದ ವರ್ಗಗಳ ಒಂದು ಸಮುದಾಯದ ಒಂದು ಸಮಾವೇಶವನ್ನು ಮಾಡಬೇಕು. ಅದಕ್ಕೆ ಮಗನ ನಾಯಕತ್ವ ವಹಿಸಬೇಕು. ಮಗನನ್ನು ಅಲ್ಲಿಂದ ಜನರಿಗೆ ತೀರಾ ಹತ್ತಿರ ಆಗುವಂತೆ ನೋಡ್ಕೊಳ್ಬೇಕು. ಮಗನ ವರ್ಚಸ್ಸನ್ನು ಕ್ಷೇತ್ರದಲ್ಲಿ ವೃದ್ಧಿಸಬೇಕು. ಇದು ಅವರ ಪ್ಲಾನ್. ಹೇಗೆ ಯಡಿಯೂರಪ್ಪನವರು ತನ್ನ ಮಗನಿಗೆ ರಾಜಕೀಯ ಭವಿಷ್ಯವನ್ನು ಕಲ್ಪಿಸಿ ಇವತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ನಿಲ್ಲಿಸಿದಾರೋ, ಹಾಗೇನೆ ನನ್ನ ಮಗನನ್ನು ಕೂಡ ನಾನು ಒಂದು ಉತ್ತಮ ಸ್ಥಾನಕ್ಕೆ ತರಬೇಕು ಅನ್ನೋದು. ಯಡಿಯೂರಪ್ಪನವರ ಇಬ್ಬರೂ ಮಕ್ಕಳು ಕೂಡ ಉನ್ನತ ಸ್ಥಾನಮಾನಗಳನ್ನು ಹೊಂದಿರಬೇಕಾದ್ರೆ ಅದೇ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರಂತೆಯೇ ಹೋರಾಡಿ, ಯಡಿಯೂರಪ್ಪನಂತೆಯೇ ನಾನೂ ಕೂಡ ಪಕ್ಷಕ್ಕೆ ದುಡಿದು ಇವತ್ತು ಮೂಲೆ ಗುಂಪಾಗಿದ್ದೀನಿ ಅನ್ನುವಂಥ ಒಂದು ಅಸಮಾಧಾನ ಈಶ್ವರಪ್ಪನವರಿಗೆ ಮೊದಲ ದಿನದಿಂದಲೂ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿಯಲ್ಲಿ ಸಾಕಷ್ಟು ಬಣಗಳ ಬಡಿದಾಟ, ಇಲ್ಲಿ ಈಶ್ವರಪ್ಪನವ್ರದ್ದು ಪ್ರತ್ಯೇಕವಾದಂಥ ಹೋರಾಟ ಮಗನ ರಾಜಕೀಯ ಭವಿಷ್ಯ ಕಲ್ಪಿಸುವ ನಿಟ್ಟಿನಲ್ಲಿ. ಸೊ ಅವರ ಈ ಸಭೆ ಆಗಿರ್ಬೋದು ಅಥವಾ ಈ ಸಮಾವೇಶದ ಪ್ಲಾನ್ ಆಗಿರ್ಬೋದು, ಅದು ಈಶ್ವರಪ್ಪನವರಿಗಾಗಿರ್ಬೋದು, ಅವರ ಮಗನಿಗಾಗಿರ್ಬೋದು, ಹೇಗೆ ಲಾಭ ಆಗ್ಬೋದು? ಬಿಜೆಪಿಗೆ ಏನಾದರೂ ಇದರಿಂದ ಹೊಡೆತ ಬೀಳುತ್ತಾ? ನೀತಿ ಬಿಜೆಪಿಯಲ್ಲಿ ಈಶ್ವರಪ್ಪನವರಷ್ಟೇ ಪ್ರಬಲ ಹಾಗೆ ಸಮುದಾಯವರ ನಾಯಕನಾಗಿ ಗುರುತಿಸಿಕೊಂಡಿದ್ದವರು ಯಡಿಯೂರಪ್ಪನವರ ಜೊತೆಗೆ ಈಶ್ವರಪ್ಪನವರು. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲವೂ ಬದಲಾದ ಕಾರಣದಿಂದಾಗಿ ಈಶ್ವರಪ್ಪನವರಿಗೆ ಪಕ್ಷದಲ್ಲಿ ಮಾನ್ಯತೆ ಸಿಗದ ಹಿನ್ನೆಲೆಯಲ್ಲಿ ಪಕ್ಷದಿಂದ ಉಚ್ಚಾಟನೆ ಕೂಡ ಆಗಿದ್ರು. ಮಗನ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳುವುದಕ್ಕೋಸ್ಕರ ಅವರು ನಡೆಸಿದಂತ ಹೋರಾಟದ ಫಲವಾಗಿ ಅವರನ್ನ ಪಕ್ಷದಿಂದ ಹೊರಹಾಕಲಾಗಿತ್ತು. ಈಗ ಅನಿವಾರ್ಯತೆಯಿಂದ ಮಗನ ಭವಿಷ್ಯವನ್ನು ರೂಪಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಈಶ್ವರಪ್ಪನವರು ಅದಕ್ಕಾಗಿ ಪೂರ್ಣ ತಯಾರಿಯನ್ನ ಮಾಡಿಕೊಂಡು ಅವರ ರಂಗ ಪ್ರವೇಶಕ್ಕೆ ಅಣಿಯಾಗ್ತಿದ್ದಾರೆ. ಹಿಂದೆ ತಮಗೆ ರಾಜಕೀಯವಾಗಿ ಶಕ್ತಿ ನೀಡಿದಂತಹ ರಾಯಣ್ಣ ಬ್ರಿಗೇಡ್ ಅನ್ನ ಹೊಸ ರೂಪದಲ್ಲಿ ಮತ್ತೆ ಮರುಸ್ಥಾಪನೆ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ರಾಯಣ್ಣ ಬ್ರಿಗೇಡ್ ಅನ್ನ ನಾಳೆ ಬಿಜಾಪುರದಲ್ಲಿ ಉದ್ಘಾಟನೆ ಮಾಡುವ ಮುಖಾಂತರ ಅಲ್ಲಿಂದ ಮಗನಿಗೆ ರಾಜಕೀಯ ಶಕ್ತಿಯನ್ನು ತುಂಬಾ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಈಶ್ವರಪ್ಪನವರು ಮಗನಿಗೆ ಕಾರ್ಯಾಧ್ಯಕ್ಷನ ಜವಾಬ್ದಾರಿಯನ್ನ ನೀಡಿ ಆ ಮುಖಾಂತರ ರಾಜ್ಯದಲ್ಲಿರುವ ಹಿಂದುಳಿದ ವರ್ಗಗಳ ಸಮುದಾಯದ ನಾಯಕನನ್ನಾಗಿ ಅವರನ್ನ ಬಿಂಬಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಹೊರಡುತ್ತಿದ್ದಾರೆ. ಈ ಪ್ರಯತ್ನ ಹಿಂದೊಮ್ಮೆ ನಡೆದಾಗ ಅದರ ಫಲವಾಗಿ ಸಿಎಂ ಸಿದ್ದರಾಮಯ್ಯನವರು, ಈಶ್ವರಪ್ಪನವರು ಸೇರಿದಂತೆ ಬಹುತೇಕ ಅಹಿಂದ ವರ್ಗದ ನಾಯಕರುಗಳಿಗೆ ಬ್ರಿಗೇಡ್ನ ಹೊರತಾಗಿಯೂ ಕೂಡ ಅಹಿಂದದ ಗುರುತು ಸಿಕ್ಕಿತ್ತು. ಅವರೆಲ್ಲರೂ ತಳ ಸಮುದಾಯದ ನಾಯಕರಾಗಿ ಗುರುತಿಸಿಕೊಳ್ಳುವ ಅವಕಾಶ ಸಿಕ್ಕಿತ್ತು. ಈಶ್ವರಪ್ಪನವರಿಗೆ ರಾಯಣ್ಣ ಬ್ರಿಗೇಡ್ ಪ್ರತ್ಯೇಕವಾದಂತಹ ಅಸ್ತಿತ್ವವನ್ನು ರೂಪಿಸಿಕೊಟ್ಟು ಅವರಿಗೆ ಡಿಸಿಎಂ ಸ್ಥಾನ ಕಲ್ಪಿಸುವ ಮಟ್ಟಿಗೂ ಕೂಡ ತನ್ನ ಪ್ರಭಾವವನ್ನು ಬೀರಿತ್ತು. ಈಗ ಅದೇ ಮಾದರಿಯಲ್ಲಿ ಮಗನ ರಾಜಕೀಯ ಭವಿಷ್ಯವನ್ನು ರೂಪಿಸುವುದಕ್ಕೂ ಕೂಡ ಅವರಿಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಾಳೆ ಉದ್ಘಾಟನೆಗೊಳ್ಳಿರುವಂತಹ ಈ ಬ್ರಿಗೇಡ್ ಮೂಲಕ ಕಾಂತೇಶ್ ಅವರನ್ನ ಮುನ್ನೆಲೆಗೆ ತಂದು 2ನೇ ಸ್ತರದ ನಾಯಕನನ್ನಾಗಿ ಬೆಳೆಸುವಂತ ಯೋಚನೆಯನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಅಂದುಕೊಂಡಂತೆ ಸಾಗಿದ್ದೇ ಆದಲ್ಲಿ ಯಡಿಯೂರಪ್ಪನವರು ತಮ್ಮ ಮಗನನ್ನ ಬಿಜೆಪಿಯಲ್ಲಿ ಬೆಳೆಸಿದ ರೀತಿಯಲ್ಲಿ ಕಾಂತೇಶ್ ಅವರನ್ನ ಈಶ್ವರಪ್ಪನವರು ಹೊರಗಿನಿಂದ ಬೆಳೆದು ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದು ಬಿಜೆಪಿಯಲ್ಲಿ ಮುಂದಿನ ದಿನಗಳಲ್ಲಿ ಹೊಸ ನಾಯಕತ್ವಕ್ಕೆ ಎದುರು ನೋಡ್ತಿರುವಂತಹ ಸನ್ನಿವೇಶದಲ್ಲಿ ಬಹಳ ಪ್ರಬಲ ಅಸ್ತ್ರವಾಗಿಯೂ ಕೂಡ ಬದಲಾಗುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಕಾಂತೇಶ್ ಅವರಿಗೆ ವಿಶೇಷ ಮನ್ನಣೆಯನ್ನ ಕೊಡಿಸಿ ಪಕ್ಷದೊಳಗೆ ತರುವಂತ ಪ್ರಯತ್ನವನ್ನು ಮಾಡಬಹುದು. ಅಥವಾ ಕಾಂತೇಶ್ ಬಯಸಿದ್ದೇ ಆದಲ್ಲಿ ಪಕ್ಷದೊಳಗಿನ ವಾಸ್ತವದ ಚೌಕಟ್ಟಿನಡಿಯಲ್ಲಿ ಅವರಿಗೆ ಇಷ್ಟ ಬರುವಂತ ಪಕ್ಷದ ಜೊತೆ ಗುರುತಿಸಿಕೊಳ್ಳುವಂತ ಸಾಧ್ಯತೆಗಳನ್ನು ಕೂಡ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಹುದು. ಹೀಗೆ ಸಂಘಟನೆಯ ಮುಖಾಂತರವೇ ರಾಜಕೀಯ ನೆಲೆಯನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ
ಈಶ್ವರಪ್ಪನವರು ತಮ್ಮ ಪುತ್ರನಿಗೆ ಕಲ್ಪಿಸಲಿಕ್ಕೆ ಹೊರಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣುತ್ತೆ ಅನ್ನೋದರ ಮೇಲೆ ಅವರ ಭವಿಷ್ಯದ ನಿರ್ಧಾರವು ಕೂಡ ನಿಲ್ಲಲಿದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.